ನಮಸ್ಕಾರ, ನಾನು ಬಸವರಾಜು. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ, ಯಾರ ಮೇಲೆ ಕೇಸ್ ಇಲ್ಲ. ಕುಮಾರಸ್ವಾಮಿ ಜಾಮೀನು ಮಾಡಿಲ್ಲ. ನನ್ನ ಬಗ್ಗೆ ಪ್ರಶ್ನೆ ಉದಾಹರಣೆ ಕೊಟ್ಟರು. ಕುಮಾರಸ್ವಾಮಿ ಅವರು ಜಾಮೀನಿನ ಮೇಲೆ ಇಲ್ಲಿವೆ ಅಂತ ಹೇಳಿ ನಾನು ಈ ಮುಖ್ಯಮಂತ್ರಿಗೆ ಹೇಳ್ತೀನಿ, ನನ್ನ ಪ್ರಕರಣ ಏನಿದೆ, ನನ್ನ ಪ್ರಕರಣವನ್ನ ನೀವು ಉಪಯೋಗ ಪಡ್ಕೊಳ್ಳೋದಾದ್ರೆ ನೀವೆಲ್ಲ ಪರ್ಮನೆಂಟ್ ಆಗಿ ಜೈಲಲ್ಲೇ ಇರ್ಬೇಕಲ್ವೇ? ಪರ್ಮನೆಂಟ್ ಆಗಿ ಜೈಲಲ್ಲಿ ಇರಬೇಕಲ್ವಾ? ಈ ಮಾತನ್ನ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಹಾಡಿರುವಂಥದ್ದು. ಅದು ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ವಿಚಾರವಾಗಿ ಈ ಮಾತನ್ನ ಹೇಳಿರುವಂಥದ್ದು. ವಿಶೇಷ ಅಂದ್ರೆ 2020 ಸರ್ಕಾರ ಆದ ಮೇಲೆ ಇಂಥದ್ದೇ ರೀತಿಯಲ್ಲಿ ಹೊತ್ತಿಕೊಂಡ ಜೈಲಿನ ಟ್ಯಾಗ್ ಯಡಿಯೂರಪ್ಪ ಅವರನ್ನ ಜೈಲಿಗೆ ಕಳಿಸ್ಕೊಡ್ತು. ಆ ನಂತರದಲ್ಲಿ ಯಡಿಯೂರಪ್ಪ ಅವರೇನು ಸುಮ್ಮನೆ ಇರಲಿಲ್ಲ. ನಮ್ಮ ಸರ್ಕಾರ ಬಂದ ಕೂಡಲೇ ಇಂತಿಂಥವ್ರನ್ನ ಕೆಲವೇ ನಿಮಿಷಗಳಲ್ಲಿ ಜೈಲಲ್ಲಿ ಇಡ್ತೀವಿ ಅನ್ನೋ ಮಾತನ್ನ ಹೇಳಿದ್ರು. ಆ ಸಾಲಿನಲ್ಲಿ ಇವತ್ತಿನ ಮಾಜಿ ಮುಖ್ಯಮಂತ್ರಿಗಳಿಬ್ಬರ ಹೆಸರು ಕೂಡ ಇತ್ತು. ಇದೀಗ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಈ ಮಾತು, ಯಾಕಂದ್ರೆ DK ಶಿವಕುಮಾರ್ ಅವರು ಈ ಸಾಲನ್ನ DK ಶಿವಕುಮಾರ್ ಅವರ ವಿಚಾರವಾಗಿ ಈ ಮಾತನ್ನ ಆಡ್ಲಿಕ್ಕೆ ಕುಮಾರಸ್ವಾಮಿ ಅವರಿಗೆ ಒಂದು ಕಾರಣ ಇತ್ತು. ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿರುವಂತಹ BJP ನಡೆಯನ್ನ ಉಲ್ಲೇಖಿಸಿ ಮಾತಾಡುವಂತಹ ಸಂದರ್ಭದಲ್ಲಿ ಯಾರ ಮೇಲ್ ಕೇಸ್ ಇಲ್ರಿ, ಕುಮಾರಸ್ವಾಮಿಗೆ ಬೇಲ್ ಸಿಕ್ಕಿಲ್ವಾ, ನನಗೆ ಬೇಲ್ ಸಿಕ್ಕಿಲ್ವಾ, ಇದೇ ಮಾತನ್ನ DK ಶಿವಕುಮಾರ್ ಅವರು ಆಡಿದ್ರು. ಆ ಮಾತಿಗೆ ಕೌಂಟರ್ ಕೊಡುವಂತಹ ಸಂದರ್ಭದಲ್ಲಿ ನನಗೆ ಸಿಕ್ಕ ಬೇಲ್ಗೂ ನಿಮಗೆ ಸಿಕ್ಕ ಬೇಲ್ಗೂ ವ್ಯತ್ಯಾಸಗಳಿದಾವೆ, ಎರಡೂ ಒಂದೇ ಅಲ್ಲ. ಒಂದು ವೇಳೆ ಅದೇ ಪಕ್ಕ ಆಗಿದ್ರೆ ಪರ್ಮನೆಂಟ್ ಆಗಿ ಜೈಲಲ್ಲಿ ಇರ್ಬೇಕಿತ್ತಲ್ವಾ? ಇದೇ ಮಾತನ್ನ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು. ವಿಶೇಷ ಅಂದ್ರೆ ಈ ಕುಮಾರಸ್ವಾಮಿ ಮತ್ತು DK ಶಿವಕುಮಾರ್ ಅವರ ಈ ಜಂಗಿ ಕುಸ್ತಿ ಏನಿದೆ, ಮಾತಿನ ಮಹಾಸಮರ ಏನಿದೆ, ಈ ಮಹಾಸಮರದ ಮಧ್ಯೆ ಫಸ್ಟ್ ಟೈಮ್ ಸೆಪ್ಟೆಂಬರ್ 25, 2025 ಬಿಡದಿ ಟೌನ್ಶಿಪ್ ಯೋಜನೆಯ ಬಗ್ಗೆ ಹೋರಾಟ ಏನು JDS ಆರಂಭಿಸ್ತೋ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಫಸ್ಟ್ ಟೈಮ್ ಹೇಳಿದ್ದು, ತುಂಬಾ ದಿನ ಏನಿಲ್ಲ, ಜೈಲಿಗೆ ಹೋಗೋ ದಿನಗಳು ದೂರ ಇಲ್ಲ DK ಶಿವಕುಮಾರ್ ಅವರೇ ಅಂತ ಅವತ್ತಿನ ಉಪಮುಖ್ಯಮಂತ್ರಿಯನ್ನ ಉಲ್ಲೇಖಿಸಿ ಕುಮಾರಸ್ವಾಮಿ ಅವರು ಕಟುವಾಗಿ ಮಾತುಗಳನ್ನು ಆಡಿದ್ರು. ಆದರೆ ಪದೇ ಪದೇ ಯಾಕೆ ಇನ್ನೂ ಹೆಚ್ಚಾಗ್ತಾನೆ ಇದೆ? ಒಂದು ನಾಯಕತ್ವ ಬದಲಾವಣೆಯ ಆದ ನಂತರದಲ್ಲಿ, ಅಂದ್ರೆ CM ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟು ಆ ಜಾಗಕ್ಕೆ DK ಶಿವಕುಮಾರ್ ಅವರು ಬಂದು ಕೂತ ಮೇಲೆ ಕುಮಾರಸ್ವಾಮಿ ಅವರ ಮಾತಿನ ಝರಿ ಬದಲಾಗಿದೆ, ಮಾತಿನ ವೈಖರಿ ಬದಲಾಗಿದೆ. ನೋಡಿ, ಆಗ ಜೈಲಿಗೆ ಹೋಗುವ ದಿನಗಳು ದೂರ ಇರಲಿಲ್ಲ ಅಂತಿದ್ರು, ಈಗ ಪರ್ಮನೆಂಟ್ ಜೈಲು ಅನ್ನೋ ಮಾತನ್ನ ಸೇರಿಸಿದ್ದಾರೆ. ಏನಿದ್ರ ಅರ್ಥ? ರಾಜಕೀಯವಾಗಿ ಕೆಲವರನ್ನ ವಿರೋಧಿಸುವಂಥದ್ದು ಅಥವಾ ರಾಜಕೀಯ ಎದುರಾಳಿಗಳನ್ನ ದಾಖಲೆಗಳ ಮೂಲಕ ಕಟ್ಟಿ ಹಾಕುವಂಥದ್ದು ದೇವೇಗೌಡರ ಕುಟುಂಬಕ್ಕೆ ದೊಡ್ಡ ಕೆಲಸ ಏನಲ್ಲ. ಅರೆ, ಈ ಪ್ರಕರಣಗಳು ಇಬ್ಬರನ್ನು ನೋಡಿದ್ರೆ, ಯಾಕಂದ್ರೆ ಕುಮಾರಸ್ವಾಮಿ ಅವರ ವಿಚಾರವಾಗಿ ಯಾಕೆ DK ಶಿವಕುಮಾರ್ ಅವರು ಹೇಳಿದ್ರು ಗೊತ್ತಿಲ್ಲ. ಯಾಕೆ ಅಂದ್ರೆ ನನಗೂ ಬೇಲ್ ಸಿಕ್ಕಿದೆ, ಅವ್ರಿಗೂ ಬೇಲ್ ಸಿಕ್ಕಿದೆ ಅನ್ನುವಂತಹ ಮಾತಿನ ರೀತಿ ನೋಡಿದ್ರೆ ಯಾರು ಸಾಚಗಳಲ್ಲ ಅನ್ನೋದಿರಬಹುದು. ಆದರೆ ಕ್ರಿಮಿನಲ್ ಕೇಸ್ಗಳ ಸಂಖ್ಯೆ, ಅದರ ಸ್ವರೂಪ, ಅದರ ತೀವ್ರತೆ ಯಾರ್ಯಾರಿಗೆ ಎಷ್ಟೆಷ್ಟಿರುತ್ತೆ ಹಾಗೆ ನೋಡಿದ್ರೆ 19 ಏನೋ ಕೇಸ್ಗಳು, ಕ್ರಿಮಿನಲ್ ಕೇಸ್ಗಳು ಅಫಿಡವಿಟ್ನ ದಾಖಲೆಗಳ ಪ್ರಕಾರ ಹಾಲಿ ಮುಖ್ಯಮಂತ್ರಿಗಿದೆ, ಮಾಜಿ ಮುಖ್ಯಮಂತ್ರಿಗೆ 4-5 ಕೇಸ್ ಇದೆ. ಆದರೆ ಇಲ್ಲಿ ಜಾಮೀನಿನ ವಿಚಾರ ಏನು ಬಂತು? ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಮುಖ್ಯಮಂತ್ರಿ ಆಗಿದ್ದಾಗ 2006-2008 ಮಧ್ಯೆ ಕುಮಾರಸ್ವಾಮಿ ಅವರು ಕಾನೂನು ಬಾಹಿರವಾಗಿ ಸುಮಾರು 550 ಎಕರೆ ಭೂಮಿಯನ್ನ ಗಣಿಗಾರಿಕೆಗೆ ಮಂಜೂರು ಮಾಡಿಕೊಟ್ರು ಅನ್ನುವಂತಹ ಆರೋಪ ಇದೆ. ಆ ಆರೋಪದ ಸ್ವರೂಪ ಹೇಗಿದೆ ಅಂದ್ರೆ, ಇವರು ಕಾನೂನು ಬಾಹಿರವಾಗಿ ಮಂಜೂರು ಮಾಡಿಕೊಟ್ಟಿದ್ದಾರೆ, ಬ್ರೈಬರಿ ತಗೊಂಡಿದಾರ, ಆ ಉಲ್ಲೇಖಗಳು ತೀರಾ ಕಮ್ಮಿ ಕಾಣಿಸುತ್ತೆ. ಆದ್ರೆ DK ಶಿವಕುಮಾರ್ ಅವರ ಲೆಕ್ಕಕ್ಕೆ ಬಂದಾಗ ನೋಡಿ, ಈ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಏನಿತ್ತು, ED ನೋಡ್ತಿತ್ತು, ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2019ರಲ್ಲಿ 50 ದಿನಗಳ ಕಾಲ ತಿಹಾರ್ ಜೈಲಲ್ಲೂ ಕೂಡ DK ಶಿವಕುಮಾರ್ ಅವರು ಇದ್ದು ಬಂದ್ರು. ಆ ನಂತರದಲ್ಲಿ 2024ರಲ್ಲಿ ಆ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡ್ತು. ಅದಾದ ಮೇಲೆ ಈಗಲೂ ಇರುವಂತಹ ಒಂದು ಆತಂಕ, ಅದು ಆದಾಯ ಮೀರಿದ ಆಸ್ತಿ ಗಳಿಕೆಯ ಪ್ರಕರಣ. 2013-18 ಮಧ್ಯೆ ಸಿದ್ದರಾಮಯ್ಯ ಅವರ ಮೊದಲ ಸಂಪುಟದಲ್ಲಿ
ಡಿ ಕೆ ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದಾಗ ಬಂದಂತಹ ಒಂದು ಗಂಭೀರ ಆರೋಪ, ಆದಾಯ ಮೀರಿ ಸುಮಾರು 74.93 ಕೋಟಿ ಆಸ್ತಿ ಇದೆ. ಅಂದರೆ ಆದಾಯಕ್ಕಿಂತಲೂ 44.93% ಹೆಚ್ಚು ಆಸ್ತಿ ಗಳಿಕೆ ಆಗಿದ್ದೇಗೆ. ಇದೇ ಪ್ರಕರಣವನ್ನ ಬಿಜೆಪಿ 2019-23 ಮಧ್ಯೆ CBIಗೆ ವಹಿಸಿತ್ತು. ಆ CBIಗೆ ವಹಿಸಿದ್ದಂತಹ ಏನು ಸಂದರ್ಭ ಏನಿತ್ತು, ಅದಾದ ಮೇಲೆ, ಯಾಕಂದ್ರೆ ಆ ಸಂದರ್ಭದಲ್ಲಿ ಸಾಕಷ್ಟು ಈ ಪ್ರಕರಣವಾಗಿಯೂ ಕೂಡ ಅವರು ಕಾನೂನು ವ್ಯಾಜ್ಯದಲ್ಲಿ ಭಾಗಿಯಾಗಬೇಕಾಗಿತ್ತು. 2023-24 ಮಧ್ಯೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇದೇ ಪ್ರಕರಣವನ್ನು, ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣವನ್ನು CBIಗೆ ಏನು ಆ ಹಿಂದಿನ BJP ಸರ್ಕಾರ ಕೊಟ್ಟಿತ್ತು, ಆ ಆದೇಶವನ್ನು ಹಿಂಪಡೆದು ಅದನ್ನು ಲೋಕಾಯುಕ್ತಕ್ಕೆ ನೀಡಿತ್ತು. ಲೋಕಾಯುಕ್ತಕ್ಕೆ ನೀಡಿದ್ದಂತಹ ಈ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ BJP ಹೋಗಿತ್ತು. ಈಗಲೂ ಕೂಡ ಸುಪ್ರೀಂ ಕೋರ್ಟ್ ಒಂದು ವೇಳೆ ಲೋಕಾಯುಕ್ತ ತನಿಖೆಯನ್ನ ನಿಲ್ಲಿಸಿ ಇದನ್ನ CBIಯೇ ತನಿಖೆ ನಡೆಸಬೇಕು ಅನ್ನುವಂತಹ ಗ್ರೀನ್ ಸಿಗ್ನಲ್ ಏನಾದರೂ ಕೊಟ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗತ್ತೆ. ಇದು ಎರಡೂ ಪ್ರಕರಣಗಳ ಸ್ವರೂಪ ಮತ್ತು ಅದರ ತೀವ್ರತೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲವೂ ಸಲೀಸಾಗಿ ಸರಿಯಾಗಿದೆ, ತನ್ನ ಸುತ್ತಲಿನ ವಾತಾವರಣ, ತನ್ನ ಪಕ್ಷ, ಬೆಂಬಲಿಸುವಂತಹ ಶಾಸಕರು, ಸಚಿವರ ದಂಡು ಎಲ್ಲವೂ ಸರಿ ಇದೆ ಅನ್ನೋ ರೀತಿಯಲ್ಲಿ ಅವರು ಯೋಚನೆ ಮಾಡೋಕ್ಕಾಗಲ್ಲ. ತುಂಬ ಕಷ್ಟನೇ ಇದೆ. ಇದರ ಜೊತೆಯಲ್ಲಿ ವಿಪಕ್ಷಗಳನ್ನು, ಅದರಲ್ಲಿ ದಾಖಲೆಗಳ ಮೂಲಕ ದಾಳಿ ಮಾಡುವ, ದಂಡಯಾತ್ರೆ ಮಾಡುವಂತಹ ದೇವೇಗೌಡರ ಕುಟುಂಬವನ್ನ ಪದೇ ಪದೇ ಕುಟುಕುತ್ತಾ ಕೆಣಕುತ್ತಾ ಮುಂದೆ ಸಾಗುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರು ಕೆಣಕ್ತಿದ್ರು, ಕುಟುಕ್ತಿದ್ರು, ಹೌದು. ಆದರೆ ಅವರ ವಿರುದ್ಧಂತಹ ಗಂಭೀರ ಆರೋಪಗಳೇನಿತ್ತು, ಅವರ ವಿರುದ್ಧ ಇದ್ದಂತಹ ಕ್ರಿಮಿನಲ್ ಕೇಸ್ಗಳೆಷ್ಟಿತ್ತು, ಅವರನ್ನ ಟ್ರೀಟ್ ಮಾಡ್ತಿದ್ದಂತಹ ರೀತಿ ಹೇಗಿತ್ತು JDS ಅಥವಾ BJP, ಆದರೆ ಡಿ ಕೆ ಶಿವಕುಮಾರ್ ಅವರನ್ನ ಟ್ರೀಟ್ ಮಾಡೋ ವಿಪಕ್ಷದ ರಾಜಕೀಯ ಎದುರಾಳಿಗಳ ಲೆಕ್ಕ ಹೇಗಿದೆ ಅಂತ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರಿಗೆ ಕಷ್ಟ ಆಗತ್ತೆ. ಒಂದು ವೇಳೆ ಗೊತ್ತಿಲ್ಲ, ಯಡಿಯೂರಪ್ಪ ಅವ್ರ ರೀತಿಯಲ್ಲಿ ಏನಾದರೂ ಮತ್ತೊಂದು ಸಮಸ್ಯೆ ಆದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿಯೊಬ್ಬರ ಮೇಲೆ ಗಂಭೀರ ಆರೋಪ ಬಂದು ಅವರು ಅರೆಸ್ಟ್ ಆಗುವಂತಹ ಸಾಧ್ಯತೆಗಳೆದುರಾಗಬಹುದು. ಅಂತಹ ದಿನಕ್ಕೆ ವಿಪಕ್ಷಗಳ ಕಾಯ್ತವೆ ಎಂದೇ ಆಗಲಿ. ಅದರಿಂದ ಕಾಂಗ್ರೆಸ್ಗೆ ಬಹುದೊಡ್ಡ ನಷ್ಟ ಆಗಬಹುದು. ನಾಯಕತ್ವ ಬದಲಾವಣೆಯ ನಂತರ ಸಿದ್ದರಾಮಯ್ಯನ ಕಿತ್ತಾಕಿ ಆ ಜಾಗಕ್ಕೆ ಸಿದ್ದರಾಮಯ್ಯಗಿಂತ ಬಲಿಷ್ಠ, ಸಮರ್ಥ ಅಂತ ಒಬ್ಬರನ್ನ ತಂದು ಕೂರಿಸಿದಕ್ಕೆ ಎಂಥ ಸ್ಥಿತಿ ಬಂತು ಅಂತ ಕಾಂಗ್ರೆಸ್ನೊಳಗೂ ಕೂಡ ಚರ್ಚೆಗಳಾಗಬಹುದು. ಒಂದು ವೇಳೆ ಆ ಥರ ಆದ್ರೆ ಇಲ್ಲಿ ಕುಮಾರಸ್ವಾಮಿ ಅವರ ಮಾತಿನ ರೀತಿ ಲಯ ಬದಲಾಗಿದೆಯಲ್ಲ. DCM ಆಗಿದ್ದಾಗ ಜೈಲು ಅಂತಿದ್ದವರು ಈಗ ಪರ್ಮನೆಂಟ್ ಜೈಲು ಅನ್ನೋ ಮಾತನ್ನ ಸೇರಿಸ್ತಿದಾರಲ್ಲ. ಎದುರಾಳಿಗಳ ಲೆಕ್ಕಾಚಾರ, ಅವರ ರಣತಂತ್ರ ಅಥವಾ ಷಡ್ಯಂತ್ರ ಏನಾದರೂ ಅನ್ಕೋಬಹುದು. ಒಂದು ಕಡೆ ಸಾರಾಸಗಟಾಗಿ ತಳ್ಳಿ ಹಾಕುವಂತಿಲ್ಲ, ಏನೋ ಒಂದು ನಡೀತಿರಬಹುದು. ಹಾಗಂತ ಅಮಿತ್ ಶಾ ಅವ್ರ ಜೊತೆಲಿ ಡಿ ಕೆ ಶಿವಕುಮಾರ್ ಅವರು ತುಂಬಾ ಚೆನ್ನಾಗಿಲ್ವಾ? ಕುಮಾರಸ್ವಾಮಿ ಅವರ ಲೆಕ್ಕ ಸರಿ ಇಲ್ವಾ? ದೇವೇಗೌಡರ ಲೆಕ್ಕ ಸರಿ ಇಲ್ವಾ? ರಾಜಕೀಯದ ಆಳವಾಗಿ JDS BJPಗೆ ಎಷ್ಟು ಮುಖ್ಯ ರಾಜ್ಯದಲ್ಲಿ, ಕಾಂಗ್ರೆಸ್ ಎಷ್ಟು ಬೇಕಿದೆ, ಅಗತ್ಯ ಇದೆ ರಾಜ್ಯದಲ್ಲಿ, ಎಲ್ಲವನ್ನ ಸರಿದೂಗಿಸಿ ಲೆಕ್ಕ ಹಾಕಿ ನೋಡಿದ್ರೆ ಸುಪ್ರೀಂ ಕೋರ್ಟ್ನ ಒಂದು ಆದೇಶ ಡಿ ಕೆ ಶಿವಕುಮಾರ್ ಅವರಿಗೆ ಎಂಥದ್ದಾದರೂ ಸಂಕಷ್ಟವನ್ನ ತಂದೊಡ್ಡಬಲ್ಲದು. ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಕೇಂದ್ರದಲ್ಲಿ ಒಂದು ಕಾನೂನನ್ನು ತರೋದಕ್ಕೂ ಪ್ಲಾನ್ ಮಾಡ್ತಿರುವಂಥದ್ದು. ಗಂಭೀರ ಆರೋಪ ಹೊತ್ತು ಯಾರು ಜೈಲಿಗೆ ಹೋಗ್ತಾರೆ 30 ದಿನದಲ್ಲಿ ಅವರ ಹುದ್ದೆಗಳು ಹೋಗುತ್ತೆ ಅನ್ನುವಂತಹ ಹೊಸ ಕಾನೂನು ಕೂಡ ಇದಕ್ಕೆ ಪೂರಕವಾದ ಏನೋ ಕಥೆನ, ಏನೋ ಸುಳುವನ್ನ ಕೊಡ್ತಿದೆ ಅನ್ಸುತ್ತೆ. ಆದರೆ ಇಲ್ಲಿ ಒಂದು ಅನುಮಾನ ಮೂಡಿಸೋದು, DCM ಆಗಿದ್ದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಬರೀ ಜೈಲಿನ ವಿಚಾರ ಉಲ್ಲೇಖಿಸಿ ಟೀಕಿಸುತ್ತಿದ್ದರು. CM ಡಿ ಕೆ ಶಿವಕುಮಾರ್ ಅವರನ್ನ ಈಗ ಕುಮಾರಸ್ವಾಮಿ ಅವರು ಪರ್ಮನೆಂಟ್ ಜೈಲು ಅನ್ನುವಂತಹ ಪದ ಉಲ್ಲೇಖಿಸಿ ಹೇಳೋದಿದೆಯಲ್ಲ, ಏನಾಗಬಹುದು ಅಥವಾ ಏನೇನೂ ಆಗೋದಿಲ್ಲ. ರಾಜಕಾರಣದಲ್ಲಿ ಎಲ್ಲ ಹೀಗೆ ಸಲೀಸಾಗಿ ನಡ್ಕೊಂಡು ಹೋಗುತ್ತೆ, ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಡಿ ಕೆ ಶಿವಕುಮಾರ್ ಅವರ CM ಆಗ್ತಾರೆ ಅನ್ನುವಂತಹ ಭ್ರಮೆಗಳಲ್ಲಿ ಉಳಿಬೇಕಾಗತ್ತ. ಕಮೆಂಟ್ ಮಾಡಿ.